ಪ್ರಿಯಾಂಕ್ ಖರ್ಗೆ ಮತ್ತೆ ಎಂ ಬಿ ಪಾಟೀಲ್ ಇಬ್ರು ಹೇಳಿದ್ದಾರೆ ಸರ್, ಜೆಡಿಎಸ್ ಮತ್ತೆ ಬಿಜೆಪಿಯ 50%ಕಷ್ಟು ಶಾಸಕರು ಬರುವ ಸಾಧ್ಯತೆ ಇದೆ. ನಾನು ನೋಡಿದೆ ನಿಮ್ಮ ಟಿವಿನಲ್ಲಿ, ನನಗೆ ಆ ವಿಚಾರ ಗೊತ್ತಿಲ್ಲ. ನನ್ನ ಹತ್ರ ಅದು ಯಾವುದು JDSನವರು BJPಯವ್ರು ಮಾಡಿಲ್ಲ. ಬಹುಶಃ ಇದು ಭಾಳ ದಿವಸದಿಂದ ಇತ್ತಲ್ಲ, ಬಂದು ಅವ್ರ ಹತ್ರ ಚರ್ಚೆ ಆಗಿರ್ಬೋದೇನೋ. ಸೊ ನಾನು JDS ಇಂದನೇ ಬಂದಿರೋದ್ರಿಂದ ನನ್ನ ಜೊತೆ ಚರ್ಚೆ ಮಾಡಕ್ಕೆ ಅವ್ರಿಗೆ ಮುಜುಗರ ಆಗಿರ್ಬೋದು, ಸೊ JDS ಶಾಸಕರಿಗೆ. ಹಾಗಾಗಿ ನೇರವಾಗಿ ನಮ್ಮ ಸೀನಿಯರ್ ಲೀಡರ್ಗಳ ಹತ್ರನೇ ಮಾತಾಡಿರ್ಬೋದು. ಸೊ ಬರೋರಿಗೆ ವೆಲ್ಕಮ್. ಕಾಂಗ್ರೆಸ್ ಸಿದ್ಧಾಂತಗಳನ್ನ ಒಪ್ಪಿ ಯಾರೇ ಬಂದ್ರು ಸಂತೋಷ, ಅದ್ರಲ್ಲಿ ನಮಗೇನು ಮುಜುಗರ ಇಲ್ಲ, ನಾವು ಒಪ್ತೀವಿ. ಅಲ್ಲ, ಕೆಲವು 140 ಶಾಸಕರನ್ನೇ ಸರಿಯಾಗಿ ನೋಡ್ಕೋತಾ ಇಲ್ಲ, ಅನುದಾನ ಸಿಗ್ತಾ ಇಲ್ಲ ಅಂತೇಳಿ CLP ಸಭೆಯಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, CLP ನಲ್ಲಿ ನಮ್ಮ ಶಾಸಕರು ಯಾರೂ ಅಸಮಾಧಾನವನ್ನು ವ್ಯಕ್ತಪಡಿಸಿಲ್ಲ. ಈ ಬಾರಿ ಮೊನ್ನೆ ಮಾಡಿದಾಗ್ಲೂ ಸಹ ಆ ವಿಚಾರನೇ ಎತ್ತಿಲ್ಲ. ಈಗ ಅನುದಾನ, ಒಂದು ನಿಮಿಷ, ಅನುದಾನ ಎಲ್ಲಿ ಕಡಿಮೆ ಕೊಟ್ಟಿದ್ದಾರೆ? ಅನುದಾನ ನಮಗೆ ತೃಪ್ತಿ ಆಗೋಟ್ಟು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಪಾಪ ನಮ್ಮ ಶಾಸಕರು ಯಾರೂ ಅನುದಾನ ಕೊಟ್ಟಿಲ್ಲ ಅಂತಲ್ಲ, ತೃಪ್ತಿ ಆಗೋಟ್ಟು. ಯಾಕೆ ಅಂದರೆ ನಾವು ಇವತ್ತು ರಾಜ್ಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಬಾಕಿ ಬಿಲ್ಲನ್ನು ನಿಲ್ಲಿಸೋಗಿದ್ದಂಥ BJP, ಅದನ್ನು ನಾವೇನು ಈಗ ಅವ್ರು ಏನೇ ಮಾಡಿದ್ರು ಅದನ್ನು ನಾವಿಲ್ಲ ಅಂತ ಹೇಳೋಕ್ಕಾಗಲ್ಲ. ಮತ್ತು ಕಮಿಟ್ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನು ಸಹ ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸ್ಲಿಕ್ಕಾಗಲ್ಲ. ಒಳ್ಳೇದಾಗಲಿ, ಅವ್ರ ಪಕ್ಷ ಅವ್ರು ಯಾರಿಗಾರ ಅಧ್ಯಕ್ಷರಿಗೆ ಕೊಡಲಿ, ಏನಾರು ತೀರ್ಮಾನ ತಗೊಳ್ಳಿ, ನಮ್ಮದೇನು ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಸೊ ಒಳ್ಳೇದಾಗಲಿ, ನಿಖಿಲ್ಗೆ ಅಧ್ಯಕ್ಷನಾಗಿ ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ನಾನು ವಿಶ್ ಮಾಡ್ತೀನಿ. ಅದು ಅವ್ರಿಗೆ ಬಿಟ್ಟು ವಿಚಾರ. GT ದೇವೇಗೌಡರು ಬೇಜಾರಾಗೋ ವಿಚಾರಕ್ಕೂ ನನಗೂ ಏನು ಸಂಬಂಧ? GT ದೇವೇಗೌಡರು ಒಬ್ಬರು ಆತ್ಮೀಯರು, ಸ್ನೇಹಿತರು. ಸೊ ಅದು ಬೇಜಾರಾಗೋದು ಅಥವಾ ಅವ್ರ ಪಕ್ಷದಲ್ಲಿ ಉಳ್ಕೊಳ್ಳೋದು, ಹೊರಗಡೆ ಬರೋದು ಅವ್ರಿಗೆ ಬಿಟ್ಟು ವಿಚಾರ. ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ ಸಿದ್ಧಾಂತಗಳಿಗೆ ಒಳಪಟ್ಟು ಯಾರು ಬೇಕಾದ್ರೂ ಬಂದ್ರೂ ನಾವು ವೆಲ್ಕಮ್ ಮಾಡ್ತೀವಿ.